ಆಫೀಸಲ್ಲಿ ನಾನೇ ಬಾಸ್, ಎಲ್ಲರೂ ನಿಭಾಯಿಸ್ತೀನಿ. ನನ್ನ ಮಾತನ್ನು ಕೇಳಿನೇ ಎಲ್ಲರೂ ಕೆಲಸ ಮಾಡೋದು. ಆದರೆ ನಾನು ಮಾತ್ರ ಈಗೀಗ ಇವನ ಮಾತನ್ನು ಕೇಳಿನೇ ಕೆಲಸ ಮಾಡಬೇಕಾಗಿದೆ. ಸರಿಯಾಗಿ ರಾತ್ರಿ 1 ಗಂಟೆಗೆ ಹೊಟ್ಟೆಲಿ ಒದೆಯಕ್ಕೆ ಶುರು ಮಾಡ್ತಾನೆ. ತಾಯ್ತನಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಅಂತ ಅವನ ಪಾದ ಸ್ಪರ್ಶ ಆದಾಗೆಲ್ಲ ಗೊತ್ತಾಗುತ್ತೆ. ರೋಹಿತ್ ಹೊಡೆದಾಗ ನನಗೆ ನೋವಿಗಿಂತ 100 ಪಟ್ಟು ಖುಷಿ ಹೆಚ್ಚಾಗಿತ್ತು. ಅವನನ್ನು ಕೈಯಲ್ಲಿ ಎತ್ಕೊಂಡಿದ್ದ ಕ್ಷಣ ಆದ ಸಂತೋಷ ಪದಗಳಲ್ಲಿ ಹೇಳಕ್ಕೆ ಆಗಲ್ಲ. ತಾಯಾದವಳಿಗೆ ಮಗುನೇ ಎಲ್ಲ, ಮಗುನೇ ಪ್ರಪಂಚ. ಇನ್ಮೇಲೆ ನನ್ನ ಬದುಕಿನ ಜೀವನ ಮಕ್ಕಳಿಗೋಸ್ಕರ ಅಂತ ನಿರ್ಧಾರ ಮಾಡಿದ ಗಳಿಗೆ ಅದು. HMT ಸಿನಿಮಾದಲ್ಲಿ ನೋಡಿದ್ಬಿಟ್ರೆ ನಿಜ ಜೀವನದಲ್ಲೂ ಮಗು ಆದಾಗ ಅಮ್ಮ ಇಷ್ಟೊಂದು ಖುಷಿ ಪಡ್ತಾಳೆ ಅನ್ನೋದನ್ನ ನಾವು ನೋಡೇ ಇಲ್ವಲ್ಲೋ. ಅಮ್ಮನ ಜೊತೆ ಬೆಳೆದಿದ್ದ ಮಕ್ಕಳಾಗಿದ್ದಿದ್ರೆ ಗೊತ್ತಾಗಿರ್ತಿತ್ತು. ನಮ್ಗೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಇಲ್ದೆ ನಾವೇನು ಉದ್ರದ್ವಾ? ನಮಗೂ ಎಲ್ಲೋ ಒಂದ್ ಕಡೆ ಅಮ್ಮಂದ್ರಿದ್ದೇ ಇರ್ತಾರೆ. ಫೀಲಿಂಗಾ? ಆಯ್ತು ಬಿಡು, ಓದಲ್ಲ. ಓದ, ಮುಂದೆ ಏನಿದೆ ಅಂತ ಓದು. ಬೇರೆಯವ್ರ ಡೈರಿ ಓದಬಾರ್ದು ಅಂದೆ. ಬೇರೆಯವರು ಅಂತ ಅನ್ನಿಸ್ತಿಲ್ಲ, ಎಲ್ಲ ಅಮ್ಮಂದ್ರ ಧ್ವನಿ ಹೀಗೆ ಇರುತ್ತೆ ಅಂತ ಅನ್ನಿಸ್ತಿದೆ. ಓದ HMT. ಮಹಾಭಾರತದ ಕುಂತಿ ಆಗಲಿ ಅಥವಾ 2ಕ್ಕಿಂತ ಹೆಚ್ಚು ಮಕ್ಕಳಿರೋ ಇನ್ಯಾವುದೇ ತಾಯಿ ಆಗಲಿ, ಅವ್ರಿಗಿರೋರಲ್ಲಿ ತುಂಬ ಇಷ್ಟವಾದ ಮಗು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. ಅದರಿಂದ ಬೇರೆ ಮಕ್ಕಳಂದರೆ ಅಸಡ್ಡೆ ಅಂತ ಅಲ್ಲ, ಏನೋ ಗೊತ್ತಿಲ್ಲ, ಒಂದು ಮಗು ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ಅದಕ್ಕೆ ಕಾರಣ ಇರಲ್ಲ, ಆ ಪ್ರೀತಿನೇ ಹಾಗೆ. ಸದ್ದಿಲ್ಲದೆ ಹೂ ಹರಳೋ ಹಾಗೆ ಆ ಮಗು ಹೊಟ್ಟೆಲಿ ಬೆಳೆಯೋವಾಗಲೇ ಗೊತ್ತಾಗುತ್ತೆ ಇದೇ ನನ್ನ ಪ್ರಾಣ ಅಂತ. ನನ್ನ 2ನೇ ಮಗ ಅಂದರೆ ಪ್ರಾಣಕ್ಕಿಂತ ಒಂದು ಕೈ ಮೇಲೆ. ಹುಟ್ಟೋವಾಗ ನನಗೆ ಹೆಚ್ಚು ನೋವು ಕೊಟ್ಟವನು ಅವನೇ, ಹುಟ್ಟಿದ ಮೇಲೆ ನನಗೆ ಹೆಚ್ಚು ಸಂತೋಷ ಕೊಟ್ಟವನು ಅವನೇ. ಸಿಕ್ಕಾಪಟ್ಟೆ ತುಂಟ. ಸ್ವಲ್ಪ ಆದರೂ ಸೈಲೆಂಟ್ ಆಗಲಿ ಅಂತ ರಿಷಿ ಅಂತ ಹೆಸರಿಟ್ಟೆ, ಇನ್ನೂ ಜಾಸ್ತಿ ತುಂಟ ಆಗೋದ. ನನ್ನ ಯಾವತ್ತೂ ಯಾರ ಮುಂದೇನೂ ಬಿಟ್ಕೊಟ್ಟವನಲ್ಲ. ನನ್ನ ಮಾತನ್ನು ಅವನು ಮೀರಲೂ ಇಲ್ಲ. ಅದು ನನಗೆ ಹೆಮ್ಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೃಷ್ಟ ಅಂತಲೇ ಹೇಳಬೇಕು. ನನಗೇ ಗೊತ್ತಿಲ್ಲದೆ ಅವನ ಕನಸುಗಳನ್ನ ನಾನು ಕಾಣೋಕ್ಕೆ ಶುರು ಮಾಡಿಬಿಟ್ಟೆ. ಅವನು ಯಾವುದೇ ದೇಶಕ್ಕೆ ಹೋಗಿ ಓದ್ತೀನಿ ಅಂದಿದ್ರು ಮುಂದಿನ ಕ್ಷಣ ಅದಕ್ಕೆ ತಯಾರಿ ನಡೆಸ್ತಿದ್ದೆ. ಆದರೆ ಅವನು ಕೇಳ್ಕೊಂಡಿದ್ದೆಲ್ಲ ಸಾಮಾನ್ಯ ಲೆಕ್ಚರರ್ ಆಗ್ತೀನಿ ಅಂತ. ಅವನ ಖುಷಿನೇ ನನ್ನ ಖುಷಿ. ಐ ಲವ್ ಮೈ ಸನ್. ಐ ಅಂಡರ್ಸ್ಟ್ಯಾಂಡ್ ತಾರಾ. ನಾನು ಡೈರಿ ಬಗ್ಗೆ ಅಸಡ್ಡೆಯಾಗಿ ಮಾತಾಡ್ತಾ ಇಲ್ಲ. ಆದರೆ ನಾನು ಹೇಳೋದಿಷ್ಟೇ, ಅದು ಕಳೆದೋಯ್ತು ಅಂತ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಹೀಗೆ ಕೂತ್ಕೊಂಡ್ರೆ ಏನು ಪ್ರಯೋಜನ? ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದೆ ಗೊತ್ತಾ ರಮೇಶ್? ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಅದು ನನಗಷ್ಟೇ ಸೀಮಿತ.
ಸುಖ ದುಃಖ ಎಲ್ಲಾನು ಹಂಚ್ಕೊಳ್ಳೋಕ್ಕಿದ್ದಂತ ಏಕೈಕ ಫ್ರೆಂಡ್ ಅದು. ನನಗೆ ಒಂಟಿ ಅಂತ ಅನ್ನಿಸ್ದಾಗ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕಿದ್ದಂಥ ಸಂಗಾತಿ ಆ ಡೈರಿ ಕಳ್ಕೊಂಡ್ಬಿಟ್ಟೆ ರಮೇಶ್, ಕಳ್ಕೊಂಡ್ಬಿಟ್ಟೆ. ಜಸ್ಟ್ ಇಮ್ಯಾಜಿನ್, ಒಬ್ಬ ಕಳ್ಳನ್ಗೆ ಆ ಡೈರಿ ವ್ಯಾಲ್ಯೂ ಗೊತ್ತಿರೋಕೆ ಹೇಗೆ ಸಾಧ್ಯ? ಬ್ಯಾಗ್ನ ಹುಡ್ಕಾಡಿ ಡೈರಿ ಎಸ್ದು ಅದರಲ್ಲಿರೋ ದುಡ್ಡೆಲ್ಲ ತಗೊಂಡು ಹೋಗಿರ್ತಾನೆ. ಇಷ್ಟು ವರ್ಷ ನಾನು ಕೂಡಿಟ್ಟಿದ್ದ ಕನಸುಗಳನ್ನೆಲ್ಲ ಬೀದಿಲ್ ಬಿದ್ದು ಒದ್ದಾಡ್ತಿರೋದನ್ನ ನೆನ್ಸ್ಕೊಂಡ್ರೆ ಸಾರಿ ತಾರಾ, ಐ ಆಮ್ ವೆರಿ ಸಾರಿ. ಆ ಡೈರಿ ನಿನಗೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಈ ಕ್ಷಣಕ್ಕೆ ನನಗಿರೋ ಒಂದೇ ಒಂದು ಬೇಡಿಕೆ ಅಂದ್ರೆ ಆ ಡೈರಿ ಮಾತ್ರ ರಮೇಶ್. ಅದಕ್ಕೆ ನಾನು ಓದಲ್ಲ ಅಂತ ಹೇಳಿದ್ದು. ನೋಡ್ದಾ, ಒಳ್ಳೆ ಚಿಕ್ಕ ಮಕ್ಕಳ ಥರ ಅಳ್ತಿದ್ಯಾ. ನಾನು ನೋಡಿರೋ ಸ್ಟ್ರಾಂಗ್ ವ್ಯಕ್ತಿಗಳಲ್ಲಿ ನಂಬರ್ 1 ನೀನು. ಒಳ್ಳೆ 1ನೇ ಕ್ಲಾಸ್ ಮಕ್ಕಳ ಥರ ಅಳ್ತಿದ್ಯಲ್ಲ. ನಾನೇನು ಅಳ್ತಿಲ್ಲ. ಕಾಣ್ತಿದೆ. ಲೋ HMT, ಇದನ್ನ ಹೆಂಗಾರು ವಾಪಸ್ ಕೊಟ್ಬಿಡ್ಬೇಕಣ್ಣ. ವಾಪಸ್ ಕೊಡೋದಾ? ಅಯ್ಯಯ್ಯಪ್ಪ, ಅಟ್ಟಾಡ್ಸ್ಕೊಂಡೋಗಿ ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದಿದ್ದು ನಮ್ಮ ಅಂಬಿ ಅಕ್ಕ. ಅವಳ ಹೇಳ್ತಿರೋ ಮಾತಿದು. ಇನ್ನೇನಕ್ಕ, ಯಾವುದೋ ಪರಿಚಯ ಇಲ್ದೇ ಇರೋ ಹೆಂಗಸ್ ಬರ್ದಿರೋ ಡೈರಿನ ಓದಿ ವಾಪಸ್ ಕೊಡಬೇಕು ಅಂತ ಅಳ್ತಿದ್ಯಲ್ಲ ನೀನು. ಮಾತ್ಕೋ ಅಳ್ತಿದ್ಯಾ ಅಂತ ಹೇಳ್ಬೇಡ್ವಾ? ಅಳದವನೇ ಮತ್ ಕಣ್ಣೀರಲ್ಲ. ಇನ್ನೇನು ಪನ್ನೀರು ಆಡ್ಕೊಂಡ್ರೆ ಎಡ್ಗಾಲಲ್ಲಿ ಓದಿತೀನಿ. ನಿಂಗಿದೆಲ್ಲ ಅರ್ಥ ಆಗಲ್ವೋ? ದುಡ್ಡಿದ್ರೆ ಏನನ್ ಬೇಕಾದ್ರೂ ಕೊಂಡ್ಕೋಬಹುದು, ಆದ್ರೆ ಇದು ಅವ್ರ ನೆನಪುಗಳನ್ನ ಕೂಡಿಟ್ಟಿರೋ ಉಂಡೆ. ಇದನ್ ಕದಿಬಾರ್ದಿತ್ತು ಕಣ. ಕೊಟ್ಬಿಡೋಣ. ಸರಿ. HMT, ಇದ್ರಲ್ಲಿ ಅಡ್ರೆಸ್ ಇದೆ. ಹೌದಾ? ಇವತ್ತ ಕೊಟ್ಟು ಬರೋಣ. ಇವಾಗ್ಲಾ? ಇಷ್ಟೊತ್ತಲ್ಲಿ ಬೇಡ, ಬೆಳಿಗ್ಗೆ ಹೋಗಿ ಕೊಡೋಣ. ಸರಿ. ಬೇಡ ಕಮಲಿ, ಸಾಕು. ಎರಟ್ಟು ತಿನ್ನಂಗಿಲ್ಲ, ಸಾಕು ಸಾಕು ಅಂತಿರಲ್ಲ. ಇದನ್ನ ತಿನ್ನ ತನಕ ನಾನು ಬಿಡಕ್ಕಿಲ್ಲ. ಯಾಕೆ ಈ ಹಠ ಕಮಲಿ? ಹೌದು, ಹಠನೆಯ. ನನ್ನ ಅಜ್ಜಿ ಬಿರ್ನೆ ಗುಣ ಆಗ್ಬೇಕು ಅನ್ನೋ ಹಠ. ನನಗೂ ಹಠ ಮಾಡಬೇಕು ಅನ್ನಿಸ್ತಿದೆ, ಆದರೆ ಆಗ್ತಿಲ್ಲ ಕಮಲಿ. ನೀವ್ ಯಾರಿಗೋಸ್ಕರ ಹಠ ಮಾಡ್ಬೇಕಜ್ಜಿ? ನಿನಗೋಸ್ಕರ. ಇಡೀ ರಾತ್ರಿ ನಿದ್ದೆ ಮಾಡದೆ ನಮಗೋಸ್ಕರ ಎತ್ತಿದೆಯಲ್ಲ ಕಮಲಿ. ನಿನ್ನಷ್ಟು ಕಾಳಜಿಯಿಂದ ನೋಡ್ಕೊಳ್ಳೋರು ಬೇರೆ ಯಾರೂ ಇಲ್ಲ. ಇವತ್ತು ನಾನು ಉಸಿರಾಡ್ತಿದ್ದೀನಿ ಅಂದರೆ ಅದು ನಿನ್ನಿಂದನೇ, ನಿನಗೋಸ್ಕರನೇ ಕಮಲಿ. ನೀವು ಆಯಾಸ ಮಾಡ್ಕೋಬೇಡಿ ಅಜ್ಜಿ. ನೆನ್ನೆಗಿಂತ ಇವತ್ತು ಹೊಸಿ ಸುಧಾರಿಸ್ಕೊಂಡ್ರಲ್ಲ, ನಂಗೆ ಆಟ ಸಾಕು. ಈಗ ನೀವು ಇದನ್ನೆಲ್ಲ ತಿಂದು ಮನೆ ಕಂಡು ರೆಸ್ಟ್ ಮಾಡಿ. ನಾನು ಇನ್ನು ಅರ್ಧ ಗಂಟೆಗೆ ಕಷಾಯ ಮಾಡ್ಕೊಬತ್ತೀನಿ. ಅಜ್ಜಿ, ಹೇಗಿದ್ದೀರಾ ಈಗ? ರಾತ್ರಿ ತುಂಬಾ ಸುಸ್ತಾಗಿದ್ರಿ, ಈಗ ಓಕೆನಾ? ಅಟ್ಲೀಸ್ಟ್ ಈಗ ತಿಂತಾ ಇದ್ದೀರಲ್ವಾ, ಸ್ವಲ್ಪ ಸಮಾಧಾನ ಆಯಿತು. ಅಜ್ಜಿ, ಏನಾದರೂ ಬೇಕಿದ್ರೆ ನನ್ನ ಕೇಳಿ, ಓಕೆ?
ಕಮಲಿ ಮೊದಲು ಅವಳನ್ನ ಆಚೆ ಕಳಿಸು. ಅಯ್ಯೋ ಓಕೆ ಅಜ್ಜಿ. ಕಮಲಿ ಮೊದಲು ಅವಳನ್ನ ಆಚೆ ಕಳಿಸು, ನಾನು ರೆಸ್ಟ್ ತಗೋಬೇಕು. ಅನಿಕಾ, ನೀನು ಅಲ್ಲವೇ ನಿಂಗೆ ಕಮಲಿಗೆ ಇದರಿಂದ ಮುಕ್ತಿನೇ ಇಲ್ವಾ? ಅವಳನ್ನ ಈ ಕಷ್ಟಗಳಿಂದ ಹೇಗೆ ಪಾರು ಮಾಡೋದು ನಿಂಗೆ? ಆ ಅನಿಕನ್ ಕತೆ ಮುಗಿಯೋ ಗಂಟ ನಮ್ಮ ಕಮಲಿಗೆ ಬಿಡುಗಡೆ ಇಲ್ಲ ಕಲ್ಲ ಸಂಭು. ನನ್ನ ಕಿತ್ತ ಅನ್ನಿಸ್ತೈತೆ ಆ ಅನಿಕನ್ ಮುಗಿಸ್ಬಿಟ್ಟು ನಾನೇ ಜೈಲ್ಗೆ ಹೋಗ್ಬಿಡ್ಲಾ ಅಂತ. ನಮ್ಮ ಕಮಲಿನಾದ್ರೂ ಆಮ್ಯಾಗ ನೆಮ್ಮದಿಯಾಗಿರ್ತಾಳೆ. ಏಯ್ ಹುಚ್ಚುಚ್ಚಾಗಿ ಮಾತಾಡಬೇಡ. ನೀನು ಜೈಲ್ಗೆ ಹೋದ್ರೆ ಕಮಲಿಗೆ ಇನ್ನೂ ಬೇಸರನೇ, ನೆಮ್ಮದಿಯಾಗಂತೂ ಇರೋಕ್ಕಿಲ್ಲ. ಸಹಾಯ ಮಾಡೋರ್ನೆಲ್ಲ ದೂರ ಮಾಡ್ಕೊ ಅಂತ ಆ ಗೂಬೆ ಹೊಲ್ಟ ವಾಣೆ ಮಾಡಿಸ್ಕೊಂಡವಳೆ. ನಮ್ಮ ಕಮಲಿ ಗೊತ್ತಲ್ಲ, ಮಾತು ಕೊಟ್ರೆ ಅದನ್ನ ತಪ್ಪಕ್ಕೇ ಇಲ್ಲ. ಹೇ ಸಂಭು, ಒಂದು ಐಡಿಯಾಗಲ್ಲ? ಏನುವೆ? ಅನಿಕಂಗೆ ಮಾತು ಕೊಟ್ಟಿರೋದು ಕಮಲಿ, ನೀನಲ್ವಲ್ಲ? ನಾನಲ್ವಾ? ನಿಂಗೆ ಏನು ಹೇಳ್ತಿದ್ದೇವೆ? ಈಗ ಇಲ್ಲಿ ನಡೀತಿರೋದ್ನೆಲ್ಲಾನು ಯಾರ ತವನು ಹೇಳ್ಬಾರ್ದು, ಮುಖ್ಯವಾಗಿ ರಿಸಿ ಸರ್ ತಾವ್ ಹೇಳ್ಬಾರ್ದು ಅಂತ ತಾನೆ ಅನಿಕಾ ಕಮಲಿ ತಾವು ಮಾತು ತಕೊಂಡಿರೋದು. ಇನ್ನು ನಮ್ಮ ಕಮಲಿನೋ ಕೊಟ್ಟು ಮಾತು ಮೀರಕ್ಕಿಲ್ಲ. ಒಂದ್ ವೇಳೆ ನಾನೇನ ಹೇಳಕ್ ಹೋದ್ರೆ ನನ್ನ ಮ್ಯಾಕೆ ಕೋಪ ಮಾಡ್ಕೋತಾಳೆ. ಅದಕ್ಕೆ ನೀನೇ ಹೋಗಿ ರಿಸಿ ಸರ್ ತಾವ್ ಎಲ್ಲಾನು ಹೇಳ್ತೀಯಾ? ಅನೂರ, ನಾನು ಹೇಳ್ಬೋದಲ್ವಾ? ಕರೆಕ್ಟು. ನಿಂಗೆ ರಿಷಿ ಸರ್ಗೆ ಇದೆಲ್ಲ ಗೊತ್ತಾದರೆ ಖಂಡಿತ ಕಮಲಿಗೆ ಯಾವ ಕಷ್ಟನೂ ಇರೋಕ್ಕಿಲ್ಲ. ಸರಿ ಕಣವಿ, ನಿಂಗೆ ನಾನೇ ಹೇಳ್ತೀನಿ. ಅಷ್ಟು ಮಾಡ್ಲಾ ಸಂಭು? ರಿಸಿ ಸರ್ ಬಂದ್ಮ್ಯಾಕೆ ಐತೆ ಈ ಅನಿಕಂಗೆ. ಏನಕ್ಕ ಇವತ್ತಿನ ಪ್ಲಾನು? ಗಣೇಶನ್ಗೆ ತೆಂಗಿನಕಾಯಿ ಹೊಡೆದು ಎಲ್ಲ ಕೆಲಸನೂ ಶುರು ಮಾಡೋ ಹಂಗೆ ಈ ಬುಕ್ನ ವಾಪಸ್ ಕೊಡೋದೇ ಇವತ್ತಿನ ಮೊದಲಿನ ಕೆಲಸ. ಹೊತ್ತಿಗೆ ಹೇಳಿದ್ಯಾ ಡೈರಿ ಕೊಡೋಕೆ ಹೋಗ್ತಿದ್ದೀವಿ ಅಂತ? ಇಲ್ಲ, ಯಾಕೆ? ಏನಿಲ್ಲ, ಆಮೇಲೆ ಡೈರಿ ಕಿತ್ತು ಒಲೆಗೆ ಹಾಕ್ಬಿಡ್ತಾಳೆ. ನೀನು ಇದ್ರ ಬಗ್ಗೆ ಮಾತಾಡದೆ ಸುಮ್ಮನೆ ಇರು, ಅಷ್ಟೇ ಸಾಕು. ನಾನೇನು ಹೇಳಲ್ಲ ಅಮ್ಮ, ನಿನಗೆ ಗೊತ್ತಲ್ಲ ಅವಳ ಮೂಗು ಎಷ್ಟು ಶಾರ್ಪ್ ಅಂತ. ವಾಸನೆ ಹಿಡ್ಕೊಂಡ್ ಬಂದ್ಬಿಡ್ತಾಳೆ ಅಷ್ಟೇ. ಏನು ನನ್ನ ಬಗ್ಗೆನೇ ಮಾತಾಡ್ತಿದ್ದೀರಾ ಇಬ್ರು? ನಿನ್ ಬಗ್ಗೆನೇ ಮಾತಾಡ್ತಿರ್ತೀವಿ ಯಾವಾಗ್ಲೂ. ನಮ್ಗೇನ್ ಕೆಲಸ ಇಲ್ಲ ನೋಡು. ನಾವು RCB ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೆ ಜೂಜು ಗೀಜು ಅಂತ ಶುರು ಮಾಡ್ಕೊಂಡಿದ್ಯಾ? ಯಾವ ಬುಕ್ ನಡೆದ್ರು ಕಿಕೇಟು ಅಂತ ಬರ್ತಾಳೆ ಕಣ. ನೋಡ, ಆ ಬುಕ್ನೆಲ್ಲ ತಗೊಂಡೋಗಿ ಬೆಂಕಿಗೆ ಹಾಕ್ಬಿಡ್ತೀರಿ, ನೋಡ್ತಾ ಇರು. ನಾನು ಹೇಳಿಲ್ವಾ? ಸಾಕು. ಯಾಕೋ ಸಾಕು? ಇಷ್ಟೇ ತಿಂದ್ರೆ ಹೇಗೋ? ಅರೆ ಸಾಕು ಅಂತ ಹೇಳಿದ್ನಲ್ಲ, ಸಾಕು. ಅಯ್ಯೋ ಓಕೆ. ಹಾರ ಹೋಗ್ಲಿ ಬಿಡು, ಅವ್ನು ಸಾಕು ಅಂತಿದ್ದಾನಲ್ಲ, ಸುಮ್ಮನೆ ಬರುವಂತ ಮಾಡ್ತೀಯ. ಸಾರಿ ಕಣೋ ಋಷಿ, ನಾವು ಬೇಗನೆ ಹೊರಟ್ವಿ. ಆದರೆ ದಾರಿ ಮಧ್ಯೆ ಏನೇನೋ ಆಗಿ ಲೇಟಾಗಿ ಬಂದ್ವಿ. ಏನೇನು ಅಂತ ಯಾಕೆ ಹೇಳ್ತೀರಾ ಅಮ್ಮ? ಬ್ಯಾಗ್ ಕಳ್ತನ ಆಯ್ತು ಅಂತ ಹೇಳಿ. ಕಳ್ತನನ? ಅದೇನಿಲ್ಲ ಬಿಡು, ನಾಟ್ ಸೋ ಸೀರಿಯಸ್. ನೀನು ಹೇಳು ಋಷಿ, ಕಮಲಿ ಮನೇಲೆಲ್ಲ ಓಕೆನಾ? ಏನು ಬದಲಾಗಿಲ್ಲಮ್ಮ, ಎಲ್ಲ ಸರಿ ಹೋಗಿರುತ್ತೆ ಅನ್ನೋ ನಂಬಿಕೆಯಲ್ಲಿ ಹೋದೆ, ಹಾಗೆ ವಾಪಸ್ ಬಂದೆ. ಏನು ಬದಲಾಗಿಲ್ಲ ಅಂತಂದ್ರೆ ನಿನಗೂ ಕಮಲಿಗೂ ಮತ್ತೆ ಜಗಳನ? ತಾರಾ ಪ್ಲೀಸ್. ಇರಿ ರಮೇಶ್,
ಇವನನ್ನ ಅಲ್ಲಿ ಕಳಿಸಿದ್ದೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಆದರೆ ಇವನು ನೋಡಿದ್ರೆ ಪ್ರಾಬ್ಲಮ್ ಇನ್ನೂ ದೊಡ್ಡದಾಗಿರೋ ಹಾಗೆ ಕಾಣಿಸ್ತಾ ಇದೆ. ಏನಾಯ್ತು ಋಷಿ? ಪ್ರಾಬ್ಲಮ್ ಏನೂ ಇಲ್ಲಮ್ಮ, ಅವ್ರ ಮನೆ ಪರಿಸ್ಥಿತಿ ಆಗಿದೆಯಲ್ಲ, ಅದಕ್ಕೆ ಕಮಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ ಅಷ್ಟೆ. ಅವಳು ಅಪ್ಸೆಟ್ ಆದ್ಲು ಅಂತ ನೀನು ಅಪ್ಸೆಟ್ ಆದರೆ ನಾನು, ಎಲ್ಲರೂ ಹೀಗೆ ನೆಮ್ಮದಿನ ಕಳ್ಕೊಂಡು ಎಷ್ಟು ದಿನ ಅಂತ ಇರೋದು? ವಿ ಶುಡ್ ಮೂವ್ ಆನ್ ಅಲ್ವಾ? ಅಂದರೆ ನಾನು ಹೇಳಿದ್ದು ಆಗಿದ್ದನ್ನು ಮರೆತು ಮುಂದೆ ಹೋಗ್ಬೇಕಲ್ವಾ ಅಂತ. ಆದರೆ ಅದಕ್ಕೆ ಸಮಯ ತಗೊಂತಿದೆ ಅಮ್ಮ. ಎಲ್ಲ ಸರಿ ಹೋಗುತ್ತಾ? ಹಲೋ ಶಂಭು. ಹಲೋ ರಿಷಿ ಸರ್, ನಾನು ನಿಮ್ಮ ಮನೆ ಗ್ಯಾಟ್ತವೇ ಇದ್ದೀನಿ, ಬನ್ನಿ ಸರ್ ಬೇಗ. ಹೊರಗೆ ಹಾಕಿದ್ಯಾ? ಬಾ ಒಳಗಡೆ. ಸರ್ ಬೇಡ, ನೀವೇ ಬನ್ನಿ ಸರ್. ಓ ಹೌದಾ, ಸರಿ ಇರು, ನಾನೇ ಬಂದೆ. ರಿಷಿ, ತಿಂಡಿ ತಿಂದು ಹೋಗೋ. ಬಂದೆ. ಅದು ಸರಿ, ಏನಿದು? ಇನ್ನು ದೇವ್ರ ಆಶೀರ್ವಾದ ಇನ್ನು ಜಾಸ್ತಿ ಆಗ್ಲಿ, ನಮ್ಮ ಅಂಬಿ ಬಸಾರು ತುಂಬಿ ತುಡುಕ್ಲಿ ಅಂತ. ಅಂಬಿ ಬಾ ಮಗ, ದೇವ್ರು ಒಳ್ಳೇದು ಮಾಡಿ ಮಗ. ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ರನ್ನ ಇದು. ನಂಗೆ ಮಾಡ್ತೀಯ ಅಲ್ವೋ? ಮಾಡಕ್ತೀನಿರೋ. ನನ್ನ ಕಬ್ಬಣ ಒಳ್ಳೇದಾಗ್ಲಪ್ಪ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ, ಏನ? ಸರಿ. ಅಜ್ಜಿ ಬಾಯ್. ಏಯ್ ನಿತ್ಕ, ಇವತ್ತಿನ ಪ್ಲಾನ್ ಏನು ಅಂತ ನಂಗೆ ಹೇಳಲೇ ಇಲ್ಲ. ಅದು ಅಜಯ್, ಒಂದು ದೊಡ್ಡ ಮನೆ ಪ್ಲಾನ್ ಹಾಕಿದೀವಿ. ಏನಿಲ್ಲ, ಒಂದು ಕೊಟ್ಟು ಇನ್ನೊಂದು ತಗೊಂಬತ್ತಾರದಷ್ಟೇ. ಕೊಡದ? ಏ ಗುಬೆ, ಕೊಡಕ್ ನಮ್ಮ ಹತ್ರ ಏನೈತೆ? ಅಜಯ್, ಅವ್ನು ಏನೇನೋ ಹೇಳ್ತಾನೆ, ನೀನ್ ಕೇಳ್ಬೇಡ. ಮಾಲ್ ತಗೊಂಬಂದ್ಮೇಲೆ ನಿಂಗೆ ಗೊತ್ತಾಗತ್ತೆ ಅದೇನು ಅಂತ. ಬರದಾ? ಬಾಯ್ ಅಕ್ಕ. ಹೆಂಗೆ ಅಜ್ಜಿ ಇದೆಂಗೆ ಬರಕ್ಕ ಹೆಂಗ್ ಇಲ್ಬಿಟ್ಟ ನೋಡೋ ಸಿಂಗ್ಲಿಕ್ಕ. ಯಪ್ಪ, ಏ ಶಂಭು, ಇಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ಬಾ ಒಳಗೆ, ಕಮ್. ಸರ್, ನಿಮ್ಮ ತಾವು ಮಾತಾಡಬೇಕಿತ್ತು ಸರ್. ಏನು ವಿಷಯ? ಏನಾದರೂ ಹೆಲ್ಪ್ ಬೇಕಾಗಿತ್ತಾ? ಸರ್, ಇದು ನನ್ನ ಬಗ್ಗೆ ಅಲ್ಲ ಸರ್, ಮತ್ತೆ ಅನಿಕನ್ ಬಗ್ಗೆ ಸರ್. ಅನಿಕಾ ಬಗ್ಗೆನಾ? ನಿಮಗೆ ಗೊತ್ತಿಲ್ದಿರೋ ಕೆಲವು ವಿಷಯಗಳನ್ನ ಹೇಳ್ಬಿಟ್ಟು ಹೋಗುಮ ಅಂತ ಬಂದೀವಿ ಸರ್.